Hello friends, welcome back to my YouTube channel. I am Yogaran Goda. I am a student of ICC College Davangere. Okay, let's begin today wonderful class. See, ಇವತ್ತಿನ ಕ್ಲಾಸಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಫಂಕ್ಷನ್ಸ್ ನೋಡೋಣ. ಸಿ ಓದ್ ಕ್ಲಾಸಲ್ಲಿ ಏನ್ ನೋಡಿದ್ವಿ, ಅರೇಂಜ್ ಬಗ್ಗೆ ನೋಡಿದ್ವಿ, ರೈಟ್? ಆಮೇಲೆ ಟೈಪ್ಸ್ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಮೇನ್ ಆಗಿ ಫಂಕ್ಷನ್ಸ್ ಅಂತ ನೋಡ್ಕೊಂತ ಹೋಗೋಣ. ಸಿ ಮೇನ್ ಆಗಿ ಬೇಸಿಕಲಿ ಫಂಕ್ಷನ್ಸ್ ಅಂದ್ರೆ ಏನಪ್ಪಾ? ಫಂಕ್ಷನ್ಸ್ ಅಂದ್ರೆ ಎ ಫಂಕ್ಷನ್ ಸಿ ಎ ಬ್ಲಾಕ್ ಆಫ್ ಎ ಕೋಡ್ ದಟ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. A function helps in organizing and modelizing code. ಈ ಫಂಕ್ಷನ್ ಇರ್ತದೆ ಒಂದು ಬ್ಲಾಕ್ ಆಫ್ ಕೋಡ್ ಇರುತ್ತೆ, ಅದನ್ನ ಸ್ಪೆಸಿಫಿಕ್ ಟಾಸ್ಕ್ ಆಗಿ ನಾವು ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಈಗ ಬಹಳ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇರ್ತವೆ, ಒಂದ್ ಟೈಪ್ ನೋಡಕ್ಕೆ ಕ್ಲಮ್ಸಿನೆಸ್ ಅಂತ ಕಾಣ್ತಿರುತ್ತೆ. ಸೊ ಅದ್ ನಾವು ಪ್ರಾಪರ್ ಆಗಿ ಈಸಿ ಆಗಿ ಅರ್ಥ ಆಗಂಗೆ ನಾವು ಬರೀತೀವಲ್ಲ, ಪ್ರಾಪರ್ ಮ್ಯಾನರ್ ಆಗಿ, ಸೊ ಅದನ್ನ ನಾವು ಫಂಕ್ಷನ್ಸ್ ಅಂತೀವಿ. ಈ ಫಂಕ್ಷನ್ಸ್ ಅಲ್ಲಿ ಎರಡು ಮೇನ್ ಆಗಿ ಫಂಕ್ಷನ್ಸ್ ಅಲ್ಲಿ ಎರಡು ಬೇಸಿಕ್ ಯೂನಿಟ್ಸ್ ಬಳಸ್ತೀವಿ. ಒಂದು ರೀಯೂಸಬಿಲಿಟಿ ಮತ್ತೆ ಮಾಡ್ಯುಲಾರಿಟಿ. ಮಾಡ್ಯುಲಾರಿಟಿ ಅಂದ್ರೆ ಪ್ರಾಪರ್ ಆಗಿ ಬರೆಯೋದು, ಸಿಂಪಲ್ ಆಗಿ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗಂಗೆ. ಈಗ ಬಹಳ ಕ್ಲಮ್ಸಿ ಅಂತ ಒಂದು ಟೈಪ್ ಪ್ರೋಗ್ರಾಮ್ ಬರ್ತೀವಲ್ಲ, ಹಂಗೆ ಅನ್ಸರ್ಗೆ ಒಂದು ಪ್ರಾಪರ್ ಆಗಿ ಬರೋದಕ್ಕೆ ಮಾಡೋದಿರುತ್ತೆ ಅಂತೀವಿ. ಓಕೆನಾ? ಸೊ ಸಿಂಪಲ್ ಆಗಿ ಪ್ರಾಪರ್ ಆಗಿ ಸ್ಟೆಪ್ಸ್ ಬರುತ್ತೆ. ಆಮೇಲೆ ರೀಯೂಸಬಿಲಿಟಿ, ಪದೇ ಪದೇ ಯೂಸ್ ಮಾಡ್ಕೋಬಹುದು ಈ ಫಂಕ್ಷನ್ಸ್ ಇಲ್ಲ. ಯಾವ ರೀತಿ ಅಂತ ಒಂದು ಪ್ರೊಗ್ರಾಮೆಟಿಕ್ ನೋಡೋಣ. ಇದು ಫಂಕ್ಷನ್ ಅಂದ್ರೆ ಫಂಕ್ಷನ್ ಸಿ ಬ್ಲಾಕ್ ಕೋಡ್ಸ್ ಅಂಡ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಫಂಕ್ಷನ್ ಹೆಲ್ಪ್ ಇನ್ ಆರ್ಗನೈಸಿಂಗ್ ಅಂಡ್ ಮಾಡಲೈಸಿಂಗ್ ಕೋಡ್, ಮೇಕಿಂಗ್ ಇಟ್ ರೀಯೂಸಬಲ್ ಅಂಡ್ ಈಸಿ ಟು ಮೇಂಟೈನ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಕೋಬಹುದು. ಈಗ ತುಂಬಾ ದೊಡ್ಡ ಕೋಡ್ ಇರುತ್ತೆ, ಅಲ್ಲಿ ಏನೋ ಟೈಪ್ ಹೌದಾ? ಸೊ ಅದ್ರ ಬದಲು ಫಂಕ್ಷನ್ ಚೂಸ್ ಮಾಡ್ಕೊಂಡು ಕ್ಲೀನ್ ಆಗಿ ಪ್ರಾಪರ್ ಆಗಿ ಬರ್ಸಂತ ಬರುತ್ತೆ ನಾವು ಹೇಳ್ಬೋದು. ಓಕೆನಾ? ಇವಾಗ ನೆಕ್ಸ್ಟ್ ಸ್ಲೈಡ್ ಹೋದ್ರೆ, ವಾಟ್ ಇಸ್ ದ ಪರ್ಪಸ್ ಆಫ್ ಫಂಕ್ಷನ್ಸ್ ಸಿ. ಸಿ ಒಳಗಡೆ ಏನು ಪರ್ಪಸ್ ಇದೆ ಫಂಕ್ಷನ್ಸ್ ಹೋದ್ರೆ, ಕೋಡ್ ರೀಯೂಸಬಿಲಿಟಿ. ನಾವು ಪದೇ ಯೂಸ್ ಮಾಡ್ಕೋಬಹುದು ನಮಗೆ ಬೇಕಾದಂತ ಒಂದು ಸಂದರ್ಭದಲ್ಲಿ. ರೈಟ್ ಒನ್ಸ್ ಯೂಸ್ ಮಲ್ಟಿಪಲ್ ಟೈಮ್ಸ್. ನಾವು ಒಂದ್ಸಲ ಬರ್ಸ್ಕೊಂಡು ಅದನ್ನ ಪದೇ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಕೋಬಹುದು. ಓಕೆನಾ? ಆಮೇಲೆ ಮಾಡ್ಯುಲಾರಿಟಿ ಅಂದ್ರೆ ಏನು? ಡಿವೈಡ್ಸ್ ದ ಪ್ರೋಗ್ರಾಮ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಪಾರ್ಟ್ಸ್. ದೊಡ್ಡ ಇರುತ್ತೆ, ಅದನ್ನ ನಾವು ಸ್ಮಾಲ್ ಪಾರ್ಟ್ಸ್ ಆಗಿ ಬರೋದಕ್ಕೆ ನಾವು ಮಾಡ್ಯುಲಾರಿಟಿ ಆಗ್ತೀವಿ. ಓಕೆನಾ? ಕ್ಲಿಯರಾ? ಆಮೇಲೆ ರೀಡಿಬಿಲಿಟಿ, ಇಂಪ್ರೂವ್ ದ ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂಡ್ ರೀಡಿಬಿಲಿಟಿ. ಫಂಕ್ಷನ್ಸ್ ಏನ್ ಮಾಡ್ತಾ ಅಂದ್ರೆ ಆ ಪ್ರೋಗ್ರಾಮ್ ನ ನೋಡ್ಬಿಟ್ಟು ಅದನ್ನ ಇಂಪ್ರೂವ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ, ಅದ್ರ ಸ್ಟ್ರಕ್ಚರ್ ಆಗಿರ್ಬೋದು. ಆಮೇಲೆ ಡಿಬಗಿಂಗ್ ಎರರ್ಸ್ ಆರ್ ಈಸಿ ಟು ಲೊಕೇಟ್ ಥಿಂಕ್. ಸಿ ದೊಡ್ಡ ಪ್ರೋಗ್ರಾಮ್ಸ್ ಸ್ಮಾಲ್ ಆಗಿ ಬರೀತೀವಲ್ಲ, ಸೊ ಹಂಗ್ ಬರ್ದಾಗ ಈಸಿಯಾಗಿ ನಾವು ಎರರ್ಸ್ ಮತ್ತೆ ಪಾಯಿಂಟ್ ಔಟ್ ಮಾಡ್ಕೋಬಹುದು, ಮತ್ತೆ ಆ ಎರರ್ಸ್ ನ ಈಸಿಯಾಗಿ ಫಿಕ್ಸ್ ಮಾಡ್ಬೋದು, ರೀಕಂಪೈಲ್ಸ್. ಆಮೇಲೆ ರೆಡ್ಯೂಸ್ ದ ಕೋಡ್ ಡುಪ್ಲಿಕೇಶನ್, ಎಲಿಮೆಂಟ್ ಓಪನ್ ಸೋರ್ಸ್. ಇದು ಇಷ್ಟು ಪರ್ಪಸ್ ಆಫ್ ಫಂಕ್ಷನ್ ಸಿ. ಆಮೇಲೆ ಇವಾಗ ಪರ್ಪಸ್ ಆಫ್ ಫಂಕ್ಷನ್ ಸಿ. ಇವಾಗ ಟೈಪ್ಸ್ ಆಫ್ ಫಂಕ್ಷನ್ ಸಿ ಮೇನ್ ಆಗಿ ಟೂ ಟೈಪ್ಸ್ ಇದೆ. ಒಂದು ಲೈಬ್ರರಿ ಫಂಕ್ಷನ್, ಇನ್ನೊಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ. ಲೈಬ್ರರಿ ಫಂಕ್ಷನ್ಸ್ ಅಂತ ನಿಮಗೆ ಆಲ್ರೆಡಿ ನಿಮಗೆ ಫೆಮಿಲಿಯರ್ ಇರುತ್ತೆ. ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಅಂತ, ಲೈಕ್ ಪ್ರಿಂಟ್ ಸ್ಕ್ಯಾನರ್, ಸ್ಕ್ವೇರ್, ವೇರಿಯಸ್ ಫಂಕ್ಷನ್ಸ್ ಇರುತ್ತೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೆ ನಾವು ಕ್ರಿಯೇಟ್ ಮಾಡೋದು, ಯೂಸರ್ ಕ್ರಿಯೇಟ್ ಮಾಡೋದು ಫಾರ್ ದ ಸೇಕ್ ಆಫ್ ಪ್ರೋಗ್ರಾಮಿಂಗ್. ಇಷ್ಟು ಮೇನ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಮೇನ್ ಆಗಿ ಟೂ ಟೈಪ್ಸ್ ಇದೆ. ಒಂದು ಲೈಬ್ರರಿ, ಇನ್ನೊಂದು ಯೂಸರ್ ಡಿಫೈನ್. ಓಕೆನಾ? ಇವಾಗ ಟೈಪ್ಸ್ ಆಫ್ ಇವಾಗ ನೆಕ್ಸ್ಟ್ ಇವಾಗ ಸಿಂಟ್ಯಾಕ್ಸ್ ಆಫ್ ಫಂಕ್ಷನ್ಸ್ ನೋಡೋಣ. ಇದು ಪ್ರೀ ಪ್ರೊಸೆಸರ್ ಆಗಿದ ತಕ್ಷಣ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಟೈಪ್ ಮತ್ತೆ ಫಂಕ್ಷನ್ ನೇಮ್ ಮತ್ತೆ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತೀವಿ. ಇದು ಬಿಫೋರ್ ದ ಮೇನ್ ಫಂಕ್ಷನ್ ಗಿಂತ ಮುಂಚೆ ಇದು. ಓಕೆನಾ? ಆಮೇಲೆ ಮೇನ್ ಫಂಕ್ಷನ್ ಹೋಗ್ತಾರೆ, ಫಂಕ್ಷನ್ ಬಾಡಿ ಕೋಡ್ ಟು ಎಕ್ಸಿಕ್ಯೂಟ್. ಆಮೇಲೆ ಅದ್ರ ಮೇನ್ ಫಂಕ್ಷನ್ ಒಳಗಡೆನೆ ನಾವು ಫಂಕ್ಷನ್ ಕಾಲಿಂಗ್ ಮಾಡ್ತೀವಿ. ಓಕೆನಾ? ಆಮೇಲೆ ಕೆಳಗಡೆ ಸಬ್ ಫಂಕ್ಷನ್, ಡೆಫಿನೇಷನ್ ಆಫ್ ದ ಫಂಕ್ಷನ್ ಅಂತೀವಿ. ಸೊ ಅಲ್ಲಿ ನಾವು ಏನಾರ ರಿಟರ್ನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ರಿಟರ್ನ್ ವ್ಯಾಲ್ಯೂ ಅಂತ ಕೊಡ್ತೀವಿ. ಇಷ್ಟು ಸಿಂಟ್ಯಾಕ್ಸ್ ಆಫ್ ದ ಫಂಕ್ಷನ್ಸ್. ಈಗ ಒಂದು ಪ್ರೋಗ್ರಾಮ್ ನೋಡ್ಕೊಂತ ಹೋಗೋಣ. ಈ ಪ್ರೋಗ್ರಾಮ್ ನೋಡ್ಕೊಂತ ಹೋದ್ರೆ ಈಗ ನಾವು ಮ್ಯಾಕ್ಸಿಮೈಸ್ ಮಾಡೋಣ. ಆಶನ್ ಕೂಡ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಬರೋದಿದೆ.
ಪ್ರಿಪೋಸ್ ಸ್ಟೇಟ್ಮೆಂಟ್ ಮತ್ತೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಅಂತ. ನಾನು ಈಗ ತಾನೇ ಅಂದ ತಾನೆ ಡಿಫ್ರೆಂಟ್ ಟೈಪ್ ಮತ್ತೆ ಅರೇ ನೇಮು ಮತ್ತೆ ಅದಕ್ಕೆ ಕಾರಣ ಇದು ಫಂಕ್ಷನ್ ನೇಮು ಮತ್ತೆ ಕಾರಣ. ಆಮೇಲೆ ಇದು ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನ್ ಅಲ್ಲಿ 2 ನಂಬರ್ ತಗೊಂಡೆ ಅದನ್ನ ರೀಡ್ ಮಾಡ್ಕೊಂತೀನಿ ಪ್ರಿಂಟ್ ಅಪ್ ಮತ್ತೆ ಸ್ಕ್ಯಾನ್ ಅಪ್ ಹಾಕಿ. ಆಮೇಲೆ ಇವು 2 ರೀಡ್ ಮಾಡ್ಕೊಂಡು ಇವು ಸ್ಟೋರ್ ಮಾಡ್ಬೇಕಲ್ಲ, ಅದು ಒಂದು ವೇರಿಯಬಲ್ ಬೇಕಲ್ಲ ಸ್ಟೋರ್ ಆಗಕ್ಕೆ. ಸೊ ಅದಕ್ಕೆ ಸಮ್ ಅಂತ ತೋರಿಸ್ತೀನಿ ನೋಡಿ. ಪ್ರಿಂಟ್ ಅಪ್ ತಗೊಂಡ್ರೆ ಸ್ಕ್ಯಾನ್ ಅಪ್ ತಗೊಂಡ್ರೆ ರೀಡ್ ಮಾಡ್ಕೊಂಡ್ರೆ ಸಮ್ ಅಂದ್ರೆ 2 ಆಡ್ ಮಾಡ್ತೀನಿ. ಇದು ಇದು ಫಂಕ್ಷನ್ ಕಾಲಿಂಗ್. ಏನಿದು ಇದು ಆಕ್ಚುಲಿ ಫಂಕ್ಷನ್ ಕಾಲಿಂಗ್. ಓಕೆನಾ? ಇಲ್ಲಿ ನಾನು ಕೆಳಗಡೆ ರಿಟರ್ನ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲೇ ಮೇನ್ ಫಂಕ್ಷನ್ ಅಲ್ಲೇ ಪ್ರಿಂಟ್ ಮಾಡ್ತಿರೋದ್ರಿಂದ ಮೇಲ್ಗಡೆನೆ ಪ್ರಿಂಟ್ ಹಾಕೊಂಡು ಸಮ್ ಪರ್ಸೆಂಟೇಜ್ ಫಾರ್ಮೆಟ್ ಅಂತ ಪ್ರಿಂಟ್ ಮಾಡ್ತೀನಿ. ಕೆಳಗಡೆ ಬಂದು ಇದು ನೋಡಿ, ಇದು ಯಾವ ಸೆಕ್ಷನ್ ಅಪ್ ಆಗ್ತದೆ, ಇದು ಸಬ್ ಫಂಕ್ಷನ್. ಯಾವ ಫಂಕ್ಷನ್ ಇದು ಸಬ್ ಫಂಕ್ಷನ್. ಓಕೆನಾ? ಇದು ಸಬ್ ಫಂಕ್ಷನ್. ಸಬ್ ಫಂಕ್ಷನ್ ಏನು ಮಾಡ್ತೀನಿ, ಟೈಪು ಫಂಕ್ಷನ್ ನೇಮು ಮತ್ತೆ ಏನ್ ಪ್ಯಾರಾಮೀಟರ್ಸ್ ಇದಾವೆ ಆ ಪ್ಯಾರಾಮೀಟರ್ಸ್ ಕೇಳ್ತೀನಿ. ಅಂದ್ರೆ ನಾನು ರಿಟರ್ನ್ ಮಾಡ್ಕೊಂಡಿದ್ದೆ, ರಿಟರ್ನ್ ಮಾಡ್ಕೊಳ್ತೀನಿ. ಏನನ್ನ ರಿಟರ್ನ್ ಮಾಡಬೇಕು, ಅಡಿಷನ್ ರಿಟರ್ನ್ ಮಾಡಬೇಕು, ಐ ಮೀನ್ ಸಮ್ ರಿಟರ್ನ್ ಮಾಡಬೇಕು. ಸೊ ಅದಕ್ಕೆ A+B ಅಂತ ಹೇಳ್ತೀನಿ. ಸೊ ಹಿಂಗ್ ಮಾಡ್ಕೊಂಡು ಇಲ್ಲಿ ಮೇನ್ ಫಂಕ್ಷನ್ ಬಂದು ಪ್ರಿಂಟ್ ಮಾಡ್ತೀನಿ. ಇದು ಪ್ರಿಂಟ್ ಆಗುತ್ತೆ. ಸೊ ಇದನ್ನ ಔಟ್ಪುಟ್ ಆಗಿ ನೋಡೋಣ ಯಾವ ರೀತಿ ಪ್ರಿಂಟ್ ಆಗಿದೆ ಅಂತ. ಔಟ್ಪುಟ್ ಆಗಿ ನೋಡ್ತಾ ಹೋದ್ರೆ ಎಷ್ಟಾದ 2 ನಂಬರ್ಸ್ ಅಂತ ಬಂತು. ಯಾಕಂದ್ರೆ ನಾವು ರೀಡ್ ಮಾಡ್ಕೊತೀವಿ. ನಾನು 10 ಮತ್ತೆ 20 ಕೊಡ್ತೀನಿ. 10 ಮತ್ತೆ 20 ಎಷ್ಟಪ್ಪ ಸಮ್ ಕೊಡ್ತಾ ನೋಡಿದ್ರ. ಇದಿಷ್ಟು ಒಂದು ಸಿಂಪಲ್ ಪ್ರೋಗ್ರಾಮ್ ಆಫ್ ಫಂಕ್ಷನ್ ಇತ್ತು. ಬೇಸಿಕಲಿ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಒಂದು ದೊಡ್ಡ ಕೋಡ್ ಇರುತ್ತೆ, ದೊಡ್ಡ ಬಿಗ್ ಕೋರ್ಸ್ ಇರುತ್ತಲ್ಲ, ಬಿಗ್ ಬ್ಲಾಕ್ ಆಫ್ ಕೋಡ್ ಇರುತ್ತಲ್ಲ, ಅಷ್ಟ ಸ್ಮಾಲರ್ ಕಾಂಪ್ಯಾಕ್ಟ್ ಕೋಡ್ ಆಗಿ ಮಾಡೋದಕ್ಕೆ ಫಂಕ್ಷನ್ ಯೂಸ್ ಮಾಡ್ತೀವಿ. ಆಮೇಲೆ ರೀಯೂಸಬಿಲಿಟಿ ಮಾಡಕ್ಕೆ ಅಂದ್ರೆ ನಾವು ಒಂದ್ಸಲ ಇನ್ಸ್ಟಲೇಸ್ ಮಾಡಿ ಅದನ್ನ ಪದೇ ಯೂಸ್ ಮಾಡ್ಕೊತೀವಲ್ಲ, ಸೊ ಅದಕ್ಕೆ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆನಾ? ಇದಿಷ್ಟು ಫಂಕ್ಷನ್ ಬಗ್ಗೆ ಮತ್ತೆ ಅದರ ಸಣ್ಣ ಕಾನ್ಸೆಪ್ಟ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.